ನಮ್ಮ ಕನ್ನಡ ಸಿನಿಮಾಕ್ಕೆ ಒಂದು ಉದ್ದ ಕೂದಲಿನ ನಟ ಬಂದಿದ್ದ, ಬಲಗಾಲನ್ನ ಇಟ್ಟು ಸ್ಯಾಂಡಲ್ವುಡ್ಗೆ ಬಂದಿದ್ದ. ಅವರ ಹೆಸರು ಈ ಚೇತನ್ ಕುಮಾರ್ ಅಂತ. ಚೇತನ್ ಅಹಿಂಸಾ ಅಂತ ಹೆಸರನ್ನ ಇಟ್ಕೊಂಡು ಅಹಿಂಸೆಯೇ ಪರಮಧರ್ಮ ಅನ್ಕೊಂಡು ಓಡಾಡ್ತಾ ಇದ್ದಾರೆ. ಸೊ ಅವರಿಗೆ ಈಗ ಕ್ಯಾಮ್ರಾ ಮತ್ತೆ ಮೈಕ್ ಯಾರಾದರೂ ಹಿಡಿದ್ರೆ ಸಾಕು, ಮಾತಾಡೋದೊಂದು ತೆವಲು ಶುರುವಾಗಿದೆ. ಪರಿಶುದ್ಧವಾದ ಪ್ರೀತಿಯನ್ನ ಮಾಡಿ ಮದುವೆ ಆದ್ರೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಯತ್ನಾಳ್ ಅವರು ಹೇಳಿದ್ರು. ಅದನ್ನ ಕಂಡು ಚೇತನ್ ಅಹಿಂಸಾ ಅವರಿಗೆ ತಡ್ಕೊಳಕ್ಕಾಯ್ತಾ? ಇಲ್ಲ. ಹಿಂದೂ ಯುವತಿಯನ್ನ ಮುಸಲ್ಮಾನ ಯುವಕ ಪ್ರೀತಿಸಿದ್ರೆ ಅದೇನಾಗುತ್ತೆ? ಪರಿಶುದ್ಧ ಲವ್ವ? ತಾಜ್ ಮಹಲ್ ರೇಂಜ? ಯತ್ನಾಳ್ ಅವರ ಹೇಳಿಕೆ ಮಾತ್ರ ಯಾಕೆ ಕೋಮು ಪ್ರಚೋದನೆ ಅಂತ ನಿಮ್ಮ ಕಣ್ಣಿಗೆ ಕಾಣುತ್ತೆ? ನೀವು ಮಾತಾಡೋ ಹಾಗಿದ್ರೆ ಎಲ್ಲದಕ್ಕೂ ಮಾತಾಡಿ. ಯಾಕಂದ್ರೆ ನೀವು ಸಮಾಜ ಸುಧಾರಕರು, ಚಿಂತಕರು, ಬುದ್ಧಿಜೀವಿಗಳು. ಚಂಗೂರು ಬಾಬಾ ಅಥವಾ ಮುಸಲ್ಮಾನರ ಬಗ್ಗೆ ನೀವು ಯಾವತ್ತೂ ಮಾತಾಡೋದೇ ಇಲ್ಲ. ಲವ್ ಜಿಹಾದ್ ಬಗ್ಗೆ ಧ್ವನಿಯನ್ನ ಎತ್ತೋದಿಲ್ಲ. ಈಗ ಅವರು ಮಾತಾಡ್ತಾರೆ, ನಾವು ಕೇಳಬೇಕು, ನಗಬೇಕು, ಮುಂದೆ ಹೋಗ್ಬೇಕು. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಹಳ್ಳಿ. ನಮ್ಮ ಕನ್ನಡ ಸಿನಿಮಾಕ್ಕೆ ಒಂದು ಉದ್ದ ಕೂದಲಿನ ನಟ ಬಂದಿದ್ದ, ತುಂಬ ಭರವಸೆಯನ್ನ ಹುಟ್ಟಿಸಿದ್ದ. ಆ ದಿನಗಳು ಅನ್ನೋ ಸಿನಿಮಾ ಮೂಲಕ ಬಲಗಾಲನ್ನ ಇಟ್ಟು ಸ್ಯಾಂಡಲ್ವುಡ್ಗೆ ಬಂದಿದ್ದ. ಅವರ ಹೆಸರು ಈ ಚೇತನ್ ಕುಮಾರ್ ಅಂತ. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ಸಿನಿಮಾದಲ್ಲಿ ಬದುಕೇ ಇಲ್ಲ ಅಂತ ಅನ್ನಿಸ್ತೋ, ಅವಕಾಶಗಳು ಕಮ್ಮಿ ಆಯಿತು, ಅಥವಾ ಅವರ ಆ್ಯಕ್ಟಿಂಗನ್ನು ಈ ನಿರ್ದೇಶಕರು ಹಾಗೂ ನಿರ್ಮಾಪಕರು ಓವರ್ ಆ್ಯಕ್ಟಿಂಗ್ ಅಂತ ಅಂದ್ಕೊಂಡ್ರು. ಹಾಗಾಗಿ ಅವಕಾಶಗಳು ಸಿಗಲೇ ಇಲ್ಲ. ಸೈಡ್ ಲೈನ್ ಸಿದ್ದಪ್ಪ ಆಗ್ಬಿಟ್ಟ ನಮ್ಮ ಚೇತನ್ ಅಹಿಂಸಾ ಅವರು. ಅಹಿಂಸಾ ಅಂತ ಯಾವಾಗ ಬಂತು ಗೊತ್ತಾ? ಆ ಸಿನಿಮಾವನ್ನು ಕಂಪ್ಲೀಟಾಗಿ ಬಿಟ್ಟ ಮೇಲೆ ಸಾಮಾಜಿಕ ಹೋರಾಟಗಾರ, ಈ ಸಮಾಜದ ಸುಧಾರಣೆ ಮಾಡೋಕ್ಕೆ ನಾನು ಜನ್ಮ ತಾಳಿ ಬಂದಿದ್ದೀನಿ ಅನ್ನೋ ಅರ್ಥದಲ್ಲಿ ಆ ಚೇತನ್ ಕುಮಾರ್ ಅವರು ಓಡಾಡೋಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ಚೇತನ್ ಅಹಿಂಸಾ ಅಂತ ಹೆಸರನ್ನ ಇಟ್ಕೊಂಡು ಅಹಿಂಸೆಯೇ ಪರಮಧರ್ಮ ಅಂದ್ಕೊಂಡು ಓಡಾಡ್ತಾ ಇದ್ದಾರೆ. ಅವರು ರಿಯಾಕ್ಟ್ ಮಾಡದೇ ಇರೋ ವಿಚಾರಗಳೇ ಇಲ್ಲ. ನೀವು ಜಗತ್ತಲ್ಲಿ ಅಲ್ಲಿ ನೈಜೀರಿಯಾದಲ್ಲಿ ಏನೋ ಸಣ್ಣ ಭೂಕಂಪ ಆಗಿದೆಯಂತೆ ಅಂದರೆ ಅದಕ್ಕೆ ಅವ್ರ ಹತ್ರ ಏನೋ ಒಂದು ಇರುತ್ತೆ, ಉತ್ತರ ಇರುತ್ತೆ. ಹಾಗೆ ಈ ಅಮೇರಿಕದಲ್ಲಿ ಏನೋ ಒಂದು ಅಲ್ಲಾಡಿದೆಯಂತೆ ಅಂದರೂ ಕೂಡ ಅದಕ್ಕೇನೋ ಒಂದು ಅವ್ರ ಹತ್ರ ಹೇಳಿಕೆ ಇರುತ್ತೆ. ಸೊ ಅವರಿಗೆ ಈಗ ಕ್ಯಾಮ್ರಾ ಮತ್ತು ಮೈಕ್ ಯಾರಾದರೂ ಹಿಡಿದ್ರೆ ಸಾಕು, ಮಾತಾಡೋದೊಂದು ತೆವಲು ಶುರುವಾಗಿದೆ. ಈಗ ಏನು ಮಾತಾಡಿದ್ರಂತೆ? ನಮ್ಮ ಯತ್ನಾಳ್ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನಂತ? ಮುಸಲ್ಮಾನ ಯುವತಿಯರನ್ನ ಹಿಂದೂ ಯುವಕರು ಲವ್ ಮಾಡಿದರೆ, ಪರಿಶುದ್ಧವಾದ ಪ್ರೀತಿಯನ್ನು ಮಾಡಿ ಮದುವೆ ಆದರೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಯತ್ನಾಳ್ ಅವರು ಹೇಳಿದರು. ಅವರು ಹೇಳಿ ಕೇಳಿ ಹಿಂದೂ ಹುಲಿ ಅಂತ ಕರೆಸಿಕೊಳ್ತಾರೆ, ಹಿಂದೂ ಹೃದಯ ಸಾಮ್ರಾಟ ಅಂತ ಕಳಿಸಿಕೊಳ್ತಾರೆ. ಹಾಗಾಗಿ ಹಿಂದೂ ಹುಡುಗರ ಪರವಾಗಿ ಮುಸಲ್ಮಾನ ಯುವತಿಯರನ್ನು ಪ್ರೀತಿಸಿ ಮದುವೆ ಆದವರಿಗೆ 5 ಲಕ್ಷ ನನ್ನಿಂದ ಉಡುಗೊರೆ ಅನ್ನೋ ಅರ್ಥದಲ್ಲಿ ಹೇಳಿದರು. ಅದನ್ನು ಕಂಡು ಚೇತನ್ ಅಹಿಂಸಾ ಅವರಿಗೆ ತಡ್ಕೊಳಕ್ಕಾಯ್ತಾ? ಇಲ್ಲ. ಈ ಸಲ ಯಾರೂ ಮೈಕು ಕ್ಯಾಮ್ರಾ ಹಿಡ್ಕೊಂಡು ಹೋಗಿಲ್ಲ. ಆದರೆ ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಇದೆಯಲ್ಲ, ಅಂಬಾನಿದು ನೆಟ್ ಅಂತೂ ತುಂಬ ಸಸ್ತಾ ರೇಟಿಗೆ ಸಿಗುತ್ತಲ್ಲ, ಹಾಗಾಗಿ ಅಲ್ಲಿ ಒಂದು ಪೋಸ್ಟನ್ನು ಹಾಕಿದರು. ಅದು ಯತ್ನಾಳ್ ಅವರ ಹೇಳಿಕೆ ಮಹಿಳಾ ವಿರೋಧಿ ಅಂತೆ. ಯಾವ ಆ್ಯಂಗಲಿಂದ ಅಂತ ದೇವರಣೆ ಚೇತನ್ ಅಹಿಂಸಾಗೂ ಕೂಡ ಗೊತ್ತಿದೆಯೋ ಇಲ್ವೋ. ಅದೊಂದು ಮಹಿಳಾ ವಿರೋಧಿ ಅಂತೆ, ಕೋಮು ಪ್ರಚೋದನೆ ಆಗಬಹುದಂತೆ. ಅರ್ರೆ, ನನಗೆ ಆಶ್ಚರ್ಯ ಅನಿಸೋದು, ನೀವೇ ಯಾಕೆ ಈ ಸೆಲೆಕ್ಟೆಡ್ ವಿಚಾರಗಳನ್ನು ಮಾತ್ರ ಮಾತಾಡ್ತೀರಿ? ಈಗ ಮುಸಲ್ಮಾನ ಯುವತಿಯನ್ನು ಹಿಂದೂ ಯುವಕ ಪ್ರೀತಿಸಿದರೆ ಅದು ಕೋಮು ಪ್ರಚೋದನೆ ಆಗೋದಾದರೆ, ಹಿಂದೂ ಯುವತಿಯನ್ನು ಮುಸಲ್ಮಾನ ಯುವಕ ಪ್ರೀತಿಸಿದರೆ ಅದೇನಾಗುತ್ತೆ? ಪರಿಶುದ್ಧ ಲವ್ವ? ತಾಜ್ ಮಹಲ್ ರೇಂಜ? ಅದಕ್ಕೆ ಲವ್ ಜಿಹಾದ್ ಅಂತ ಕರೀತಾರೆ. ಲವ್ ಜಿಹಾದ್ ವಿರುದ್ಧ ನೀವು ಯಾವಾಗೆಲ್ಲ ಧ್ವನಿಯನ್ನು ಎತ್ತಿದ್ದೀರಾ? ಫ್ರಿಡ್ಜ್ಗಳಲ್ಲಿ ಹಿಂದೂ ಯುವತಿಯರ 32-35 ಬಾಡಿ ಐಟಮ್ಗಳು, ತುಂಡು ತುಂಡಾಗಿ ಕತ್ತರಿಸಿದ ಐಟಮ್ಗಳು ಸಿಕ್ಕಾಗ ನೀವು ಯಾವಾಗೆಲ್ಲ ಕೆಮ್ಮಿದ್ದೀರಾ? ನನ್ನನ್ನು ಪ್ರೀತಿ ಮಾಡಲೇ ಇಲ್ಲ ಅನ್ನೋ ಕಾರಣಕ್ಕೆ ನಡು ಬೀದಿಯಲ್ಲಿ ತನ್ನ ಪ್ರೇಯಸಿಯನ್ನು, ಅಂದರೆ ಒನ್ ಸೈಡ್ ಲವರ್ ಅಂತ ಕರೀತಾರಲ್ಲ, ಆ ಹಿಂದೂ ಯುವತಿಯ ತಲೆಯನ್ನು ಸೀಳಿದಾಗ ನೀವೆಲ್ಲ ಎಲ್ಲಿದ್ರಿ? ಯಾಕೆ ಆವಾಗ ನಿಮ್ಮ ಹೇಳಿಕೆಗಳು ಬರೋದಿಲ್ಲ? ಅದು ಯಾಕೆ ಕೋಮು ಪ್ರಚೋದನೆ ಆಗೋದಿಲ್ಲ? ಯತ್ನಾಳ್ ಅವರ ಹೇಳಿಕೆ ಮಾತ್ರ ಯಾಕೆ ಕೋಮು ಪ್ರಚೋದನೆ ಅಂತ ನಿಮ್ಮ ಕಣ್ಣಿಗೆ ಕಾಣುತ್ತೆ? ಈ ಪ್ರಶ್ನೆಗೆ ಚೇತನ್ ಅಹಿಂಸಾ ಅವರು ಇನ್ನೊಂದು ಪೋಸ್ಟನ್ನು ಮಾಡಬೇಕಲ್ಲ. ಟ್ವಿಟರಲ್ಲಿ ಮಾಡ್ತೀರಾ, ಫೇಸ್ಬುಕ್ಕಲ್ಲಿ ಮಾಡ್ತೀರಾ, ಇನ್ಸ್ಟಾಗ್ರಾಮಲ್ಲಿ ಮಾಡ್ತೀರಾ, ಬಟ್ ಈ ಕ್ವಶನಿಗೆ ಮಾಡಿ. ನೀವು ಮಾತಾಡೋ ಹಾಗಿದ್ರೆ ಎಲ್ಲದಕ್ಕೂ ಮಾತಾಡಿ. ಯಾಕಂದರೆ ನೀವು ಸಮಾಜ ಸುಧಾರಕರು, ಚಿಂತಕರು, ಬುದ್ಧಿಜೀವಿಗಳು, ಪ್ರಗತಿಪರರು, ಜೀವಪರರು ಎಲ್ಲದನ್ನೂ ಕರ್ಕೊಂಡು ಓಡಾಡ್ತೀರಾ. ಹಾಗೆ ಬುದ್ಧ, ಬಸವ, ಅಂಬೇಡ್ಕರ್ ಅಂತ 3 ಜನರನ್ನ ಕಾಂಬೋ ಆಫರಲ್ಲಿ ನಿಮ್ಮ ಹೆಸರಿಗೆ ತಕ್ಕಂಗೆ ಬಳಸಿಕೊಳ್ತೀರಾ. ಆದರೆ ಇಂಥ ವಿಚಾರಗಳು ಬಂದಾಗ ಲವ್ ಜಿಹಾದ್ ಬಗ್ಗೆ ಮಾತಾಡೋದಿಲ್ಲ,
ಮುಸಲ್ಮಾನ ಯುವತಿಯರನ್ನ ಹಿಂದೂ ಹುಡುಗರು ಪ್ರೀತಿಸಿ ಮದುವೆ ಆದರೆ 5 ಲಕ್ಷ ಕೊಡ್ತೀನಿ ಅಂದ ಹಿಂದೂ ನಾಯಕನ ವಿರುದ್ಧ ನಿಮ್ಮ ಅಸಮಾಧಾನ, ಅಸಹನೆ, ಉಲ್ಬಣ ಆಗುತ್ತೆ. ಇದು ಯಾವ ರೀತಿಯ ಲೆಕ್ಕಾಚಾರ ಅನ್ನೋದು ನೀವು ಹೇಳಬೇಕಾಗತ್ತೆ. ನಮ್ಮ ಚೇತನ ಹಿಂಸಾ ಅವರು ಅದೇ ಸಿನಿಮಾದ್ದು ಅವ್ರದ್ದೊಂದು ಜರ್ನಿ ಮುಗೀತಲ್ಲ, ಮುಗಿದ ಅಧ್ಯಾಯ ಅನ್ನೋ ಥರದಲ್ಲಿ ಇದಾರಲ್ಲ, ಅದಾದಮೇಲೆ ಏನು ಮಾಡೋದು ಅಂತ ಒಂದಿಷ್ಟು ಸಮಾಜದಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಒಂದಿಷ್ಟು ಸಮಾವೇಶಗಳಲ್ಲಿ ಭಾಗವಹಿಸೋಕೆ ಶುರು ಮಾಡಿದ್ರು. ಅವರು ಮೇನ್ ಗೆಸ್ಟಾಗಿ ಬರೋಕ್ಕೆ ಶುರು ಮಾಡಿದ್ರು. ಎಲ್ಲಿ ತನಕ ಅಂದರೆ ಇದೇ ಕಾಂಗ್ರೆಸ್ ಸರ್ಕಾರ ಈ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಟ ಮಾಡಿತ್ತಲ್ಲ, ಅದಕ್ಕೆ ಕೂಡ ಅವರು ಕೈ ಜೋಡಿಸಿದ್ರು. ಅವರು ಲಿಂಗಾಯತರಂತೆ. ನನಗೆ ಗೊತ್ತಾಗಿದ್ದೇ ಆವಾಗ. ನನಗೆ ಜಾತಿಗಳು ಪ್ರಮುಖ ಆಗೋದೇ ಇಲ್ಲ, ಆದರೆ ತಾನೊಬ್ಬ ಲಿಂಗಾಯತ, ನನಗೆ ಪ್ರತ್ಯೇಕ ಧರ್ಮ ಬೇಕು ಅಂತ ಚೇತನ ಹಿಂಸಾ ಅವರು ಬಹಿರಂಗ ಸಭೆಗಳಲ್ಲಿ ಭಾಗಿಯಾಗಿದ್ರು. ಆಮೇಲೆ ಬಿಡಿ, ಜನರೇ ಕಾಂಗ್ರೆಸ್ಸಿಗೆ ಬುದ್ಧಿ ಕಲಿಸಿದ ಮೇಲೆ ಚೇತನ ಹಿಂಸಾ ಅವ್ರದ್ದು ಬೇಳೆ ಬೇಯುತ್ತಾ? ನನಗೆ ಚೇತನ ಹಿಂಸಾ ಅವರನ್ನೂ ಸೇರಿಸಿ ಆ ಬುದ್ಧಿಜೀವಿಗಳದ್ದು ಒಂದು ಅರ್ಥ ಆಗೋದಿಲ್ಲ. ಈಗ ಯತ್ನಾಳ್ ಅವರು ಏನು ಮುಸಲ್ಮಾನ ಯುವತಿಯರನ್ನು ಪ್ರೀತಿಸಿ ಮದುವೆಯಾಗೋ ಹಿಂದೂ ಹುಡುಗರಿಗೆ 5 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದು ನಿಮ್ಮ ಕಣ್ಣಲ್ಲಿ ವಿವಾದ ಆಗುತ್ತೆ, ಕೋಮು ಪ್ರಚೋದನೆ ಆಗುತ್ತೆ. ಆದರೆ ಚಂಗೂರ್ ಬಾಬಾ ಹೆಸರು ಕೇಳಿದ್ದೀರಾ? 1,000 ಮುಸಲ್ಮಾನ ಯುವಕರ ಬ್ರಿಗೇಡ್ ಮಾಡಿದ್ದ, ಲವ್ ಜಿಹಾದ್ ಬ್ರಿಗೇಡ್ ಅಂತ. ಅಂದರೆ ಅವ್ರದ್ದು ಕೆಲಸ ಮತ್ತೇನೂ ಅಲ್ಲ, ಹಿಂದೂ ಹುಡುಗಿಯರನ್ನು ಟಾರ್ಗೆಟ್ ಮಾಡಿ ಅವರನ್ನು ಪ್ರೀತಿಸುವ ನಾಟಕ ಆಡಿ ಅವರನ್ನು ಮದುವೆ ಆಗೋದು, ಹಾಗೆ ಇಸ್ಲಾಮಿಗೆ ಮತಾಂತರ ಆಗೋದು. ಅದಕ್ಕೆ ಅವನು ರೇಟ್ ಫಿಕ್ಸ್ ಮಾಡಿದ್ದ ಪ್ರತಿ ಹುಡುಗರಿಗೆ. ಈಗ ಯುವತಿಯಾಗಿದ್ದರೆ ಅವಳನ್ನು ಮದುವೆಯಾಗಿ ಬಂದರೆ ನಿನಗೆ ಇಂತಿಷ್ಟು ದುಡ್ಡು. ಅದೇ ಒಂದು ವಿಧವೆಯನ್ನು ಪ್ರೀತಿಸಿ ಮತ್ತೆ ಮದುವೆಯಾಗಿ ಮತ್ತೊಂದು ಹೊಸ ಜೀವನ ಕೊಡ್ತೀನಿ ಅಂತ ಕರ್ಕೊಂಬಂದು ಇಸ್ಲಾಂಗೆ ಕನ್ವರ್ಟ್ ಮಾಡಿದ್ರೆ ಅದಕ್ಕೆ ಒಂದು ದುಡ್ಡು. ಈಗ ಮಾನಸಿಕವಾಗಿ ಸ್ವಲ್ಪ ವೀಕ್ ಇದ್ದಾರೆ ಅಂಥವ್ರನ್ನ ಪಟಾಯಿಸ್ಕೊಂಬಂದರೆ ಅದಕ್ಕೆ ಒಂದು ರೇಟು. ಇಂಥ ರೇಟ್ಗಳನ್ನು ಫಿಕ್ಸ್ ಮಾಡಿದ್ದ. ಸುಮಾರು 500 ಕೋಟಿಯನ್ನು ಅದಕ್ಕೋಸ್ಕರ ಮೀಸಲಿಟ್ಟಿದ್ದ. ಆ ದುಡ್ಡು ಎಲ್ಲಿಂದ ಬರುತ್ತೆ? ಇಲ್ಲಿ ದುಡ್ಡು ಮಾಡ್ಕೊಳ್ಳೋಕೆ ಯತ್ನಾಳ್ ಅವ್ರು ಹೇಳ್ತಾ ಇಲ್ಲ, ದುಡ್ಡು ಕೊಡ್ತೀನಿ ಕೈಯಿಂದ ಅಂತ ಹೇಳ್ತಿದ್ದಾರೆ. ಆದರೆ 500 ಕೋಟಿ ರೂಪಾಯಿಯನ್ನು ಆ ಯಪ್ಪ 1,000 ಮುಸಲ್ಮಾನ ಹುಡುಗರ ಲವ್ ಜಿಹಾದ್ ಬ್ರಿಗೇಡ್ಗೋಸ್ಕರ ರೆಡಿ ಇಟ್ಟಿದ್ದ. ಅಂದರೆ ಚಂಗೂರ್ ಬಾಬಾ ವಿರುದ್ಧ ಯಾವಾಗಾದರೂ ಮಾತಾಡಿದಿರಾ ಚೇತನ್ ಅಹಿಂಸಾ ಅವರೇ? ಚಂಗೂರ್ ಬಾಬಾ ಅಥವಾ ಮುಸಲ್ಮಾನರ ಬಗ್ಗೆ ನೀವು ಯಾವತ್ತೂ ಮಾತಾಡೋದೇ ಇಲ್ಲ. ಲವ್ ಜಿಹಾದ್ ಬಗ್ಗೆ ಧ್ವನಿಯನ್ನು ಎತ್ತೋದಿಲ್ಲ. ಬಾಕಿ ಯಾವುದೇ ವಿಚಾರ ಅದು ಮುಸಲ್ಮಾನರ ಪರವಾಗಿದ್ದಲ್ಲಿ ನೀವು ಕಿಮಕ್ ಅನ್ನಲ್ಲ. ಯಾಕೆಂದರೆ ನಿಮಗೆ ಸಾಮಾಜಿಕ ಅಸ್ಥಿರತೆ ಅನ್ನೋದು ಭಯಂಕರ ಕಾಡುತ್ತೆ. ಮುಸಲ್ಮಾನರು ನನ್ನ ವಿರುದ್ಧ ತಿರುಗಿ ಬಿದ್ದರೆ ಹಿಂದೂಗಳಂತೂ ನಿಮ್ಮ ವಿರುದ್ಧ ತಿರುಗಿ ಬೀಳಲ್ಲ. ಯಾಕೆಂದರೆ ನಿಮ್ಮನ್ನು ಕ್ಯಾರೇ ಅಂದಿಲ್ಲ, ನಿಮ್ಮನ್ನು ಗಣನೆಗೆ ತಗೊಂಡಿಲ್ಲ. ಹಾಗಾಗಿ ಮುಸಲ್ಮಾನರು ತಿರುಗಿ ಬಿದ್ದರೆ ಬುದ್ಧ, ಬಸವ, ಅಂಬೇಡ್ಕರ್ ಅಂದ್ಕೊಂಡು ಎಲ್ಲರೂ ಒಂದೇ ಅಂದ್ಕೊಂಡು ಒಂದಿಷ್ಟು ಮುಸಲ್ಮಾನ ಫಾಲೋವರ್ಗಳನ್ನು ಇಟ್ಕೊಂಡಿದ್ದೀನಿ, ಅವರೇ ರಾಂಗ್ ಆಗಿಬಿಟ್ರೆ ಆಮೇಲೆ ಯಂಕ, ನಾಣಿ, ಸೀನಾ 3 ಜನ ನನ್ನ ಹಿಂದೆ ಇರ್ತಾರೆ ಅಂದ್ಕೊಂಡಿದ್ದೀರ. ಹಾಗಾಗಿಯೇ ಚಂಗೂರ್ ಬಾಬಾ ಬಗ್ಗೆ ಮಾತಾಡಲ್ಲ, ಲವ್ ಜಿಹಾದ್ ಬಗ್ಗೆ ಮಾತಾಡಲ್ಲ. ಮುಸಲ್ಮಾನ ಹುಡುಗರು ಪ್ರೀತಿಸಿ ಲವ್ ಜಿಹಾದ್ ಮಾಡಿ ಹಾಗೆ ನಮ್ಮ ಹಿಂದೂ ಯುವತಿಯರನ್ನು ಕೊಚ್ಚಿದ್ದನ್ನು, ಕತ್ತರಿಸಿದ್ದನ್ನು, ಹಾಗೆ ನಡುಬೀದಿಯಲ್ಲಿ ಕೈ ಬಿಟ್ಟು ಹೋಗಿದ್ದನ್ನು, ತಲಾಕ್ ಅಂದಿದ್ದನ್ನು ಯಾವುದರ ಬಗ್ಗೆ ಕೂಡ ನಿಮ್ಮ ಧ್ವನಿ ಇರೋದೇ ಇಲ್ಲ. ಆದರೆ ಇಂಥದ್ದೊಂದು ವಿಚಾರಕ್ಕೆ ಯತ್ನಾಳ್ ಅವರು ಹೇಳಿದಾಗ 5 ಲಕ್ಷ ರೂಪಾಯಿ ಮುಸಲ್ಮಾನ ಯುವತಿಯರನ್ನು ಮದುವೆಯಾಗಿ ಬನ್ನಿ ನಾನು ಕೊಡ್ತೀನಿ ಅಂತ ಹೇಳಿದಾಗ ನಿಮಗೆ ಅದರಲ್ಲಿ ಮಹಿಳಾ ವಿರೋಧಿತನ ಕಾಣುತ್ತೆ, ಹಾಗೆ ಕೋಮು ಪ್ರಚೋದನೆ ಕಾಣುತ್ತೆ. ಇದಕ್ಕಲ್ಲವೇ ಅನ್ನೋದು ಡಬಲ್ ಸ್ಟ್ಯಾಂಡರ್ಡ್ ಅಂತ. ಚೇತನ ಹಿಂಸಾ ಅವರು ಬರೇ ಲಿಂಗಾಯತ ಪ್ರತ್ಯೇಕ ಧರ್ಮ ಅಥವಾ ಈ ಥರ ವಿಚಾರಕ್ಕೆ ಮಾತ್ರ ಅಲ್ಲ, ಒಳ ಮೀಸಲಾತಿ ಜಾರಿ ಆಗಬೇಕು ಅಂತಲೂ ಕೂಡ ಭಯಂಕರ ಹೋರಾಟವನ್ನು ಮಾಡಿದರು. ಬೀದಿಗಳಲ್ಲಿ ಅಲ್ದಿದ್ರು ಕೂಡ ಯಾರು ಅಂತ ಕ್ಯಾರ್ ಮಾಡಿರಲಿಲ್ಲ. ಬೇರೆ ಅಷ್ಟೇ ಅಲ್ಲ, ಈ ಧರ್ಮಸ್ಥಳ ಕೇಸ್ ಒಂದಿಷ್ಟು ಆಗ್ತಾ ಇದೆಯಲ್ಲ, ಈ ತುಂಬ ಹಿಂದೆನೇ ಅವರು ಒಂದು ವಿಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ರು. ಏನಪ್ಪ ಅಂತ ಕೇಳಿದ್ರೆ, ಬರೇ ಬೆಳ್ತಂಗಡಿಯಲ್ಲಿ 346 ಅಸಹಜ ಸಾವುಗಳು ಆಗಿದೆ ಅಂತ ಹೇಳಿದರು. ಹಾಗೆ ಅದನ್ನು ಮರ್ಡರ್ ಮಾಡಲಾಗಿದೆ, ಅದನ್ನು ಹೂಳಲಾಗಿದೆ ಅನ್ನೋ ಅರ್ಥ ಬರುವಂತೆ, ಅದನ್ನೇ ಹೇಳಿಲ್ಲ ಅನ್ನೋ ಅರ್ಥ ಬರುವಂತೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಅಲ್ಲಿ ಪೊಲೀಸರಿಗೆ ಡೌಟು, ಏನು ಇಷ್ಟೊಂದು ಹೆಣ ಬಿದ್ದಿದೆಯಂತಲ್ಲ, ನಮಗೆ ಮಾಹಿತಿ ಇಲ್ಲ. ಸೊ ಅಲ್ಲಿಯ ಪೊಲೀಸರಿಗೆ ಇಲ್ಲದ ಮಾಹಿತಿ ಚೇತನ್ ಅಹಿಂಸಾ ಅವರಿಗೆ ಇತ್ತು. ಹಾಗೆ ಧರ್ಮಸ್ಥಳ ಕೇಸಲ್ಲಿ ಆಗ ಆ್ಯಕ್ಟಿವ್ ಇದ್ದಂಗೆ ಆದರು, ಆದರೆ ಈಗ ಸೌಂಡ್ ಇಲ್ಲ. ಹಾಗಾಗಿ ಈಗ ಯಾವುದಾದ್ರೂ ಒಂದು ವಿಚಾರಕ್ಕೆ ಮಾತಾಡಬೇಕಲ್ಲ, ಚಾಲ್ತಿಯಲ್ಲಿ ಇಲ್ದೋದ್ರೆ ಜನ ಕಂಪ್ಲೀಟಾಗಿ ಮರೆತು ಬಿಡ್ತಾರಲ್ಲ. ಒಂದು ಪ್ರತಿಷ್ಠಿತ ವಾಹಿನಿಯ ಡಿಬೇಟಿಗೆ ಬಂದು ಅವತ್ತಂತೂ ಎಕ್ಸ್ಪೋಸ್ ಆಗಿ ಹೋದರು. ನಿರೂಪಕರಂತೂ ಹೇಳೇ ಬಿಟ್ಟಿದ್ರು, ಅಯ್ಯಪ್ಪ ಯಾವಾಗ ಹೋಗ್ಬಿಡ್ತಾನೋ, ಯಾವಾಗ ಶೋ ಮುಗಿಯುತ್ತೋ ಅಂತ
ತಲೆಯನ್ನು ಕೆಡಿಸಿಕೊಂಡಿದ್ರು. ಸೊ ಅಲ್ಲಿಂದ ಚೇತನ ಹಿಂಸೆ ಅವ್ರದ್ದು ಡೌನ್ ಫಾಲ್ ಶುರು ಅಂತ ಹೇಳ್ಬೋದು. ಈಗ ಅವರು ಮಾತಾಡ್ತಾರೆ, ನಾವು ಕೇಳಬೇಕು, ನಗಬೇಕು, ಮುಂದೆ ಹೋಗಬೇಕು. ಹಾಗೆ ನಿಮ್ಮ ಡಬಲ್ ಸ್ಟ್ಯಾಂಡರ್ಡನ್ನು ನೀವು ತಿದ್ದುಕೊಳ್ಳುವ ಏನಾದರೂ ಅವಕಾಶ ಇದ್ದರೆ ಇದರಲ್ಲಿ ಈ ಚಂಗೂರು ಬಾಬಾನು ತಗೊಳ್ಳಿ, ಯತ್ನಾಳ್ ಅವ್ರದ್ದು ತಗೊಳ್ಳಿ, ಇಬ್ಬರದ್ದು ಕೂಡ ತುಲನೆ ಮಾಡಿ. ಹಾಗೆ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಇಬ್ಬರ ಬಗ್ಗೆನೂ ಮಾತಾಡಿ ಅಂತ ನೀವು ಈ ವಿಡಿಯೋ ನೋಡಿದ್ರೆ ನೀವು ತಿದ್ದಿಕೊಳ್ಳಬಹುದಾದ ಮನಸ್ಥಿತಿಯನ್ನು ಹೊಂದಿದ್ರೆ ತಿದ್ದಿಕೊಳ್ತೀರಾ ಅನ್ನೋ ನಂಬಿಕೆಯಲ್ಲಿ ಈ ವಿಡಿಯೋವನ್ನು ಮಾಡಿದ್ದೀನಿ. ಇಲ್ಲಾಂದರೆ ಚೇತನ ಹಿಂಸಾ ಬಗ್ಗೆ ವಿಡಿಯೋ ಮಾಡೋದು ಅಂದರೆ ನನಗೆ ದೊಡ್ಡ ತಲೆನೋವು ನಿಜಕ್ಕೂ ಕೂಡ. ಯಾಕೆಂದರೆ ನನಗೂ ಕೂಡ ಒಂದು ತಲೆ ಇದೆಯಲ್ಲ. ಹಾಗಾಗಿ ಜೈ ಶ್ರೀರಾಮ್.